ಈ ದಿನ ರುಚಿಕರವಾದ ಒಂದು ಗೊಜ್ಜಿನ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಸೊಪ್ಪನ್ನು ಬಳಸಿ, ಅಂದರೆ ಇಲ್ಲಿ ಗೋಳಿ ಸೊಪ್ಪನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ನೆಲಬಸಳೆ ಹಾಗೆ ಮುಂಬೈ ಗೋಳಿ ಅಂತ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ. ನಮ್ಮಲ್ಲಿ ಇದಕ್ಕೆ ಹೆಚ್ಚಾಗಿ ಗೋಳಿ ಸೊಪ್ಪು ಅಂತಾರೆ. ಇದರಿಂದ ಸಾಂಬಾರು ಮಾಡ್ಬೋದು, ಪಕೋಡ, ಹಸಿ ಪಲ್ಯ ಅಂತ ನಾನಾ ರೆಸಿಪಿಯನ್ನು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಬನ್ನಿ ನೋಡೋಣ. ನಾನಿಲ್ಲಿ ಅಂದಾಜು 2 ಕಟ್ಟಾಗುವಷ್ಟು ಸೊಪ್ಪನ್ನು ಕ್ಲೀನಾಗಿ ತೊಳೆದು ಈ ರೀತಿಯಲ್ಲಿ ಹೆಚ್ಚಿಕೊಂಡಿದ್ದೀನಿ. ತೀರಾ ಸಣ್ಣದಾಗಿ ಎಲ್ಲ ಹೆಚ್ಚಬೇಕು ಅಂತಿಲ್ಲ. ಗೊತ್ತಿದೆ ನಿಮಗೆ, ಸೊಪ್ಪು ನೋಡಲಿಕ್ಕೆ ಜಾಸ್ತಿಯಾಗಿ ಕಂಡು ಬೇಯಿಸಿದ ಮೇಲೆ ಅದು ತೀರಾ ಕಡಿಮೆ ಆಗಿಬಿಡುತ್ತೆ, ಒಂದು ಕಾಲು ಭಾಗದಷ್ಟು ಕಡಿಮೆ ಅಂತ ಅನಿಸುತ್ತೆ. ಇದನ್ನು ಈಗ ಬೇಯಿಸ್ಕೊಳ್ಬೇಕು. ಒಂದು ಅಗಲವಾದ ಪಾತ್ರೆಗೆ ಹಾಕಿ ಇದಕ್ಕೆ ಬೇಕಾಗುವಂಥ ಖಾರ, ಅಂದರೆ ನಾನಿಲ್ಲಿ 4 ಹಸಿಮೆಣಸು ಹಾಗೆ 2 ಕೆಂಪು ಮೆಣಸು ಎರಡನ್ನೂ ಹಾಕಿದ್ದೀನಿ. ರುಚಿಯಾಗಿರುತ್ತೆ ಎರಡನ್ನು ಬಳಸೋದ್ರಿಂದ. ನಂತರ ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪು, ಬೇಕಿದ್ದರೆ ಕೊನೆಯಲ್ಲೂ ಹಾಕ್ಕೊಳ್ಬೋದು. ಒಂದು ಚಿಕ್ಕ ತುಂಡಾಗುವಷ್ಟು ಹುಣಸೆ ಹಣ್ಣನ್ನು ಹಾಕಿ ಚೂರು ಅಂದರೆ 2 ಚಮಚ ಸಾಕಾಗತ್ತೆ ನೀರು. ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಉಪ್ಪು ಖಾರ ಹುಳಿಯನ್ನೆಲ್ಲ ಹಾಕಿದಾಗ ನೀರಿದು ಹೆಚ್ಚಾಗಿ ಬಿಟ್ಕೊಳ್ಳುತ್ತೆ, ಹಾಗಾಗಿ ನೀರನ್ನು ಜಾಸ್ತಿ ಹಾಕೋದು ಬೇಡ. ಪುನಃ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಪುನಃ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ನೋಡಿ, ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಿ. ಸೊಪ್ಪಾದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಇದನ್ನು ಚೆನ್ನಾಗಿ ತಣಿಲಿಕ್ಕೆ ಬಿಡಬೇಕು. ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೀರೆಲ್ಲ ಹಾಕೋದು ಬೇಡ, ಇರೋ ನೀರಲ್ಲೇ ರುಬ್ಕೊಳ್ಳಿ. ನೋಡಿ, ಹೀಗೆ ತೆಳುವಾಗಿ ಬೇಕು ಅಂದರೆ ಬೇಕಿದ್ರೆ ನೀರನ್ನು ಹಾಕ್ಕೊಳ್ಬೋದು. ಇದಕ್ಕೆ ಈಗ ಮೇಲ್ಗಡೆಯಿಂದ ಒಂದು ಗಮ್ಮತ್ತಾಗಿರುವಂಥ ಒಗ್ಗರಣೆ, ತುಪ್ಪ ಎಣ್ಣೆ ಯಾವ್ದು ಬೇಕಾದರೂ ಬಳಸಿ. ಒಂದು 8 ರಿಂದ 10 ಜಜ್ಜಿರುವಂಥ ಬೆಳ್ಳುಳ್ಳಿ, ಉದ್ದಿನಬೇಳೆ, ಕರಿಬೇವು, ಸಾಸಿವೆ ಹಾಗೆ 1 ಕೆಂಪು ಮೆಣಸನ್ನು ಹಾಕಿದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಹುರಿದು ಈ ಗೊಜ್ಜಿನ ಮೇಲ್ಗಡೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದೊಟ್ಟಿಗಂತೂ ಊಟ ಮಾಡ್ತಾಯಿದ್ರಿ ಸ್ನೇಹಿತರೆ. 2 ತುತ್ತು ಹೆಚ್ಚಾಗಿಯೇ ಊಟ ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇದು ಗೋಳಿ ಸೊಪ್ಪು ಅಂತಲ್ಲ, ಈ ಎಲ್ಲ ಸೊಪ್ಪುಗಳಿಂದಲೂ ಕೂಡ ಈ ರೀತಿಯ ರೆಸಿಪಿಯನ್ನು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ 600ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ. ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.